ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಬ್ಬರಿಸಿದ ಕಿಂಗ್ ಕೊಹ್ಲಿ, ಮಿಂಚಿದ ಶುಭ್ಮನ್ ಗಿಲ್ ಮತ್ತು ಫಿನಿಶ್ ಮಾಡಿದ ಕನ್ನಡಿಗ ಕೆಎಲ್ ರಾಹುಲ್. ಇನ್ನು ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡಕ್ಕೆ 4 ವಿಕೆಟ್ಗಳ ರೋಚಕ ಜಯ. ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ವಡೋದರದಲ್ಲಿ ನಡೆದ 3 ಪಂದ್ಯಗಳ ಏಕದಿನ ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ತಂಡ 4 ವಿಕೆಟ್ಗಳ ರೋಚಕ ಜಯ ಆದ್ರೆ ಸಾಧಿಸಿದೆ. ಇನ್ನು ವರ್ಷದ ಮೊದಲನೇ ಏಕದಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 300 ರನ್ ಗಳಿಸಿತು. ಇನ್ನು 301 ರನ್ಗಳ ಗುರಿಯನ್ನು ಬೆನ್ನತ್ತಿದ ಟೀಂ ಇಂಡಿಯಾ ಇನ್ನೂ 1 ಓವರ್ ಬಾಕಿ ಇರುವಂತೆಯೇ 6 ವಿಕೆಟ್ ಕಳೆದುಕೊಂಡು ಗುರಿ ಆದ್ರೆ ತಲುಪಿತು. ಇನ್ನು ವಿರಾಟ್ ಕೊಹ್ಲಿ 93 ರನ್ ಮತ್ತು ನಾಯಕ ಶುಭ್ಮನ್ ಗಿಲ್ 56 ರನ್ ಮತ್ತು ಶ್ರೇಯಸ್ ಅಯ್ಯರ್ 49 ಹಾಗೂ ಕನ್ನಡಿಗ ಕೆಎಲ್ ರಾಹುಲ್ ಅವರು ಅಜಯ್ 29 ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರಂತಾನೆ ಹೇಳ್ಬೋದು. ಇನ್ನು ಈ ಗೆಲುವಿನೊಂದಿಗೆ ಸರಣಿಯಲ್ಲಿ 1.0 ಮುನ್ನಡೆ ಕೂಡ ಪಡೆದುಕೊಂಡಿದೆ ನಮ್ಮ ಭಾರತ ತಂಡ. ಇನ್ನು 301 ರನ್ಗಳ ಗುರಿಯನ್ನು ಬೆನ್ನತ್ತಿದ ಟೀಂ ಇಂಡಿಯಾ ಮೊದಲು ವಿಕೆಟ್ ಜೊತೆ ಆಟದಲ್ಲಿ 39 ರನ್ ಆದ್ರೆ ಸೇರಿಸಿತು. ಇನ್ನು ಸ್ಫೋಟಕ ಆಟಕ್ಕೆ ಮುಂದಾದ ರೋಹಿತ್ ಶರ್ಮಾ 29 ಬಾಲ್ಗಳಲ್ಲಿ 3 4 ಮತ್ತು 2 ಸಿಕ್ಸರ್ ಸಹಿತ 26 ರನ್ ಸಿಡಿಸಿ ಔಟ್ ಆದರು. ಇನ್ನು ನಂತರ ಒಂದುಗೂಡಿದ ವಿರಾಟ್ ಕೊಹ್ಲಿ ಹಾಗೂ ಕ್ಯಾಪ್ಟನ್ ಗಿಲ್ ಅವರು ಎರಡನೇ ವಿಕೆಟ್ಗೆ ಜೊತೆ ಆಟದಲ್ಲಿ 107 ಎಸೆತಗಳಲ್ಲಿ 118 ರನ್ಗಳ ಜೊತೆ ಆಟ ನೀಡಿದರು. ಇನ್ನು ಏಕದಿನ ಸರಣಿಗೆ ಕಂಬ್ಯಾಕ್ ಮಾಡಿದ ಗಿಲ್ ಅವರು 71 ಬಾಲ್ಗಳಲ್ಲಿ 3 4 ಮತ್ತು 2 ಸಿಕ್ಸರ್ಗಳ ಸಹಿತ 56 ರನ್ ಗಳಿಸಿ ಔಟ್ ಆದರು. ಇನ್ನು ನಂತರ ಕ್ರೀಸ್ಗೆ ಬಂದ ಉಪನಾಯಕ ಶ್ರೇಯಸ್ ಅಯ್ಯರ್ 3ನೇ ವಿಕೆಟ್ ಜೊತೆ ಆಟದಲ್ಲಿ 77 ರನ್ಗಳ ಜೊತೆ ಆಟದ ಕಾಣಿಕೆ ಕೂಡ ನೀಡಿದರು. ಇನ್ನು ಭಾರತ ಸುಲಭವಾಗಿ ಗೆಲ್ಲಬಹುದು ಎನ್ನುತ್ತಿದ್ದ ಸಂದರ್ಭದಲ್ಲಿ ಕೇವಲ 7 ಎಸೆತ ಅಂತರದಲ್ಲಿ 3 ವಿಕೆಟ್ ಕಳೆದುಕೊಂಡು ದಿಢೀರ್ ಕುಸಿತ ಕೂಡ ಅನುಭವಿಸಿತ ಅಂತಾನೆ ಹೇಳ್ಬೋದು. ವಿರಾಟ್ ಕೊಹ್ಲಿ 91 ಬಾಲ್ಗಳಲ್ಲಿ 8 4 ಮತ್ತು 1 ಸಿಕ್ಸರ್ ಸಹಿತ 93 ರನ್ ಗಳಿಸಿ ಕೇವಲ 7 ರನ್ಗಳಿಂದ ಶತಕ ಮಿಸ್ ಮಾಡಿಕೊಂಡರು. ಇನ್ನು ಕೈಲ್ ಜಾಮಿಸನ್ ವಿರಾಟ್ ಕೊಹ್ಲಿಯನ್ನು ಮತ್ತು ಅದೇ ಓವರ್ನ ಕೊನೆಯ ಎಸೆತದಲ್ಲಿ ರವೀಂದ್ರ ಜಡೇಜಾ ವಿಕೆಟ್ ಪಡೆದು ಕಿವೀಸ್ಗೆ ಬಿಗ್ ಬ್ರೇಕ್ ಕೊಟ್ಟರು ಅಂತಾನೆ ಹೇಳ್ಬೋದು. ಇನ್ನು ಜಾಮಿಸನ್ ತಮ್ಮ ಮುಂದಿನ ಓವರ್ನಲ್ಲಿ 47 ಎಸೆತಗಳಲ್ಲಿ 4 4 ಮತ್ತು 1 ಸಿಕ್ಸರ್ ಸಹಿತ 49 ರನ್ ಗಳಿಸಿ ಅಪಾಯಕಾರಿ ಬ್ಯಾಟರ್ ಆಗುತ್ತಿದ್ದಂತ ಶ್ರೇಯಸ್ ಅಯ್ಯರ್ ಅವರನ್ನು ಕ್ಲೀನ್ ಬೋಲ್ಡ್ ಮಾಡಿ ಕಿವೀಸ್ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡುವಂತೆ ಮಾಡಿದ್ರಂತಾನೆ ಹೇಳ್ಬೋದು. ಇನ್ನು 234 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿದ್ದ ಭಾರತ ತಂಡ 242 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ನಂತರ ಬಂದ ಹರ್ಷಿತ್ ರಾಣಾ ಕೇವಲ 23 ಬಾಲ್ಗಳಲ್ಲಿ 2 4 1 ಸಿಕ್ಸರ್ಗಳ ಸಹಿತ 29 ಬಾರಿಸಿ ಭಾರತದ ಗೆಲುವಿನ ಹಾದಿಯನ್ನು ಸುಗಮಗೊಳಿಸಿದ್ರಂತಾನೆ ಹೇಳ್ಬೋದು. ಇನ್ನು ಔಟ್ ಕೂಡ ಆಗ್ತಾರೆ. ಇನ್ನು ಕೊನೆಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ 21 ಬಾಲ್ಗಳಲ್ಲಿ 2 4 1 ಸಿಕ್ಸರ್ಗಳ ಸಹಿತ 29 ರನ್ ಗಳಿಸಿ ಅಜೇಯವಾಗಿ ತಂಡವನ್ನು ಗೆಲುವಿನ ದಡ ಆದ್ರೆ ಸೇರಿಸಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಿಮ್ಗೆ ಅನಿಸುತ್ತ ಕಮೆಂಟ್ ಮಾಡೋದನ್ನ ಮರಿಬೇಡಿ.